ಅದರಲ್ಲೂ ಇದಂತೂ ಇಷ್ಟ ಆಗ್ತಿಲ್ಲ. ಇದು ಹಾಕೊಂಡು ಸುಮಾರು ಹೊತ್ತಾಯ್ತು, ಒಂದು ಸ್ವಲ್ಪ ಹೊತ್ತು ಎಲ್ಲ ಹೋಗ್ಬಿಡುತ್ತೆ. ತಗೊಳ್ಳಿ, ಹಾಲು ಕುಡೀರಿ. ಅಯ್ಯೋ, ನಂಗೂ ಅರ್ಧ ಉಳಿಸಿ. ಗೊತ್ತು, ತಗೊಳ್ಳಿ. ಹೌದು, ಗಂಡ ಹೆಂಡತಿ ಯಾಕೆ ಈ ರೀತಿ ಅರ್ಧ ಹಾಲು ಕುಡಿಬೇಕು? ಜೀವನದಲ್ಲಿ ಏನೇ ಕಷ್ಟ ಸುಖ ಬಂದರೂ ಸತಿಪತಿ ಇಬ್ಬರು ಸಮವಾಗಿ ಸ್ವೀಕರಿಸ್ಲಿ ಅಂತ. ಇರ್ಬೋದು. ನನಗೆ ಯಾಕೋ ಈ ಪರ್ಫ್ಯೂಮ್ ಸ್ಮೆಲ್ ಆಗ್ತಿಲ್ಲ. ಮೇಲ್ಗಡೆ ಟೆರೆಸ್ಗೆ ಹೋಗಿ ಮಾತಾಡೋಣವಾ? ಹಾಂ, ಹೋಗೋಣ. ಮಗ ಮುಳ್ಳಿಗೆಲ್ಲ ಹಾಳು. ನಮ್ಮನೆ ಟೆರೆಸಲ್ಲಿ ನಿಂತಾಗ ಯಾವ ಥರ ಅನ್ನಿಸ್ತಿತ್ತೋ ಇವತ್ತಿಲ್ಲೂ ಅದೇ ಥರ ಅನ್ನಿಸ್ತಿದೆ. ಒಂಥರ ಸಮಾಧಾನ. ಇದು ಇನ್ಮೇಲೆ ನಿಮ್ಮ ಮನೆಯೇ. ಆ ಮನೇಲಿ ಸಿಕ್ತಿದ್ದ ಖುಷಿ ಸಮಾಧಾನ ಇಲ್ಲೂ ಸಿಗೋ ಥರ ನಾನು ನೋಡ್ಕೋತೀನಿ. ಇಷ್ಟು ದಿನ ನಮ್ಮ ಮನೆ ಟೆರೆಸಲ್ಲಿ ನಾನು ಒಬ್ಬಳೇ ಇರ್ತಿದ್ದೆ. ಆದರೆ ಈಗ ನೀವು ನನ್ನ ಜೊತೆಗಿದ್ದೀರಾ. ಇಷ್ಟು ದಿನ ನಾನು ಯಾರೋ ನೀನು ಯಾರೋ ಆಗಿದ್ವಿ. ಎಲ್ಲೋ ಇದ್ದ ಹರಿನೋ ಇನ್ನೆಲ್ಲೋ ಇದ್ದ ಮಹಾಲಕ್ಷ್ಮಿನೋ ಆ ದೇವರು ಒಟ್ಟಿಗೆ ಸೇರಿಸಿ ಗಂಡ ಹೆಂಡತಿ ಮಾಡಿದ್ದಾನೆ. ನಿಜ ಹೇಳ್ತೀನಿ ಮಹಾಲಕ್ಷ್ಮಿ, ನನ್ನ ಲೈಫಲ್ಲಾಗಿರೋ ಬೆಸ್ಟ್ ಚೇಂಜ್ ಇದು. ನಿನಗೆಲ್ಲ ಇಷ್ಟ ಆಯ್ತಾ? ಏನು ಇಷ್ಟ ಆಯಿತು? ಅಂದರೆ ನಮ್ಮ ಮನೆಯವರೆಲ್ಲರೂ ಇಷ್ಟ ಆದ್ರ ಅಂತ. ನಾನು ಬೆಳಗ್ಗೆನೇ ಹೇಳಿದ್ನಲ್ವಾ, ನಿಮ್ಮ ಮನೆಯವರೆಲ್ಲರೂ ನನಗೆ ತುಂಬಾ ಇಷ್ಟ ಆದರು. ಹೌದು, ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು, ಕೇಳಲಾ? ಇನ್ಮೇಲೆ ಕೇಳಬೇಕಾ ಅಂತೆಲ್ಲ ಕೇಳೋ ಹಾಗಿಲ್ಲ. ಕೇಳ್ಬೇಕನ್ನಿಸ್ದಾಗೆಲ್ಲ ಕೇಳ್ತಾ ಇರ್ಬೋದು. ಏನಿಲ್ಲ, ನಾನು ಅಷ್ಟೊಂದು ಕಂಡೀಷನ್ ಹಾಕಿದ್ರು ನೀವು ನನ್ನ ಹೇಗೆ ಒಪ್ಕೊಂಡ್ರಿ? ನಿಜ ಹೇಳಬೇಕು ಅಂದರೆ ನಿಮ್ಮನ್ನು ಫಸ್ಟ್ ಟೈಮ್ ನೋಡಿದಾಗಲೇ ನನ್ನ ಮನಸ್ಸಿಗೆ ತುಂಬ ಹತ್ರ ಆಗ್ಬಿಟ್ರಿ. ಅವತ್ತು ನೀವು ಮಾರ್ಕೆಟಲ್ಲಿ ಮಿಸ್ಸಾಗಿ ನನಗೆ ಬೇರೆಯವ್ರು ಹಸ್ಬೆಂಡ್ ಮಾಡಿದ್ರಲ್ಲ, ಅವಾಗಂತೂ ತುಂಬಾ ನೋವು ಬಂದಿತ್ತು. ಎಕ್ಸ್ಕ್ಯೂಸ್ ಮೀ. ನಾನಾ? ಹಾ, ನೀವೇ. ನಿಮ್ ಹೆಂಡತಿ ಕರೀತಿದ್ದಾರೆ. ಸೀರಿಯಸ್ಲಿ ಆ ಕ್ಷಣಕ್ಕೆ ಮನಸ್ಸಿಗೆ ತುಂಬ ಹತ್ರ ಆಗ್ಬಿಟ್ರಿ. ಇಲ್ಲಿವರೆಗೂ ನಾನು ಇದೇ ಥರ ಹೆಂಡತಿ ಬೇಕು ಅಂತ ಯಾವತ್ತೂ ಯೋಚನೆ ಮಾಡಿಲ್ಲ. ಬಟ್ ನಿಮ್ಮ ಜೊತೆ ಮಾತಾಡಿದ್ಮೇಲೆ ಹೆಂಡತಿ ಅಂದರೆ ಹೀಗೆ ಇರಬೇಕು ಅಂತ ಅನಿಸ್ತಿದೆ. ಅದು ಅಲ್ಲದೆ ನೀವು ಇರೋದನ್ನು ಮುಚ್ಚಿಡದೆ ಎಲ್ಲನೂ ನೇರವಾಗಿ ಹೇಳಿದ್ರಲ್ವ, ಆವಾಗ ನಿಮ್ಮ ಮೇಲೆ ಪ್ರೀತಿ ಗೌರವ ಇನ್ನೂ ಹೆಚ್ಚಾಯಿತು. ನಿಮ್ಮನ್ನು ನೋಡಿದ ಕೂಡಲೇ ಯಾರ ಕೈಲಿದು ಒಂದೇ ಮಾತು, ಈ ಹುಡುಗಿನ ನಾನು ಹೆಂಡತಿ ಆಗಬೇಕು ಅಂತ.